ಶ್ರೀ ಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಈ ದಿನ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಅತ್ಯಂತ ವಿಶೇಷವಾದ ಐತಿಹಾಸಿಕ ದಿನವಾಗಿ ನೆನಪಿನಲ್ಲಿ ಉಳಿದು ಹೋಗುತ್ತದೆ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ನಿಮ್ಮ ಜೀವನ ಇದುವರೆಗೆ ಹೇಗಿತ್ತು ಎಂದು ಒಮ್ಮೆ ಹಿಂತಿರುಗಿ ನೋಡಿದರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುವುದು ಖಂಡಿತ. ಬಹಳ ಕಾಲದಿಂದ ನೀವು ಯಾರ ಬಳಿಯೂ ಹೇಳಿಕೊಳ್ಳಲಾಗದ ನೋವುಗಳನ್ನು, ಎದೆಯಲ್ಲಿ ಅಡಗಿಸಿಟ್ಟುಕೊಂಡಿದ್ದ ವೇದನೆಗಳನ್ನು, ನಂಬಿದವರಿಂದಲೇ ಮೋಸ ಹೋಗುವುದನ್ನು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿಸಿಕೊಂಡಿದ್ದೀರಿ. ನಿಮ್ಮ ಒಳ್ಳೆಯತನವನ್ನೇ ದೌರ್ಬಲ್ಯವೆಂದು ಭಾವಿಸಿ ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರಿಗಾಗಿ ನೀವು ಜೀವನವನ್ನೇ ಅರ್ಪಿಸಲು ಸಿದ್ಧರಾಗಿದ್ದೀರಿ. ಆದರೆ ಅದೇ ನಂಬಿಕೆ ಹುಸಿಯಾದಾಗ ಆ ಗಾಯ ಎಷ್ಟು ಆಳವಾಗಿರುತ್ತದೆ ಎಂಬುದು ನಿಮಗಷ್ಟೇ ಗೊತ್ತು. ಒಳಗಡೆಗೆ ಎಷ್ಟೇ ಪ್ರಬಲವಾಗಿ, ಗಂಭೀರವಾಗಿ ಕಂಡರೂ ಒಳಗಡೆ ಮಾತ್ರ ಆ ನೋವು ಉರಿಯುತ್ತಲೇ ಇರುತ್ತದೆ. ಒಂಟಿಯಾಗಿ ಕುಳಿತು ಏತ ಸಂದರ್ಭಗಳು ಅಪಾರ. ನಾನು ಮಾಡಿದ ತಪ್ಪೇನು ದೇವರೇ? ನನಗಿಂತ ಕೆಳಗಿರುವವರು ಪ್ರಶಾಂತವಾಗಿದ್ದಾರೆ. ನಾನು ಮಾತ್ರ ಏಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಷ್ಟೊಂದು ಪರೀಕ್ಷೆಗಳನ್ನು ಎದುರಿಸಬೇಕು ಎಂದು ಎಷ್ಟೋ ಬಾರಿ ಆವೇದನೆಗೊಂಡು ದೇವರನ್ನು ಪ್ರಶ್ನಿಸಿದ ಕ್ಷಣಗಳು ನಿಮ್ಮ ಜೀವನದಲ್ಲಿವೆ. ಸ್ನೇಹದ ವಿಷಯದಲ್ಲೂ ನಿಮ್ಮದು ವಿಚಿತ್ರವಾದ ಪರಿಸ್ಥಿತಿ. ಆರಂಭದಲ್ಲಿ ಪ್ರಾಣ ಕೊಡುವುದಾಗಿ ಹೇಳಿದವರೇ ಕಾಲಕ್ರಮೇಣ ಯಾವುದೇ ಕಾರಣವಿಲ್ಲದೆ ದೂರವಾದರು. ಕುಟುಂಬಕ್ಕಾಗಿ ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯ ಹೊರೆಯನ್ನು ಹೊರುತ್ತಾ ತಮ್ಮ ಆಸೆಗಳನ್ನು ಬದಿಗಿಟ್ಟು ಇತರರ ಸಂತೋಷಕ್ಕಾಗಿ ಬದುಕುವ ತ್ಯಾಗ ಸ್ವಭಾವ ನಿಮ್ಮದು. ಇಷ್ಟೊಂದು ಕಷ್ಟಗಳನ್ನು ಅನುಭವಿಸಿದರೂ ಯಾರ ಬಳಿಯೂ ಹೇಳಿಕೊಳ್ಳದೆ ಸಹಿಸುತ್ತಾ ಬಂದಿದ್ದೀರಿ. ಆದರೆ ಈಗ ನಿಮ್ಮ ಮೌನಕ್ಕೆ ಮುಕ್ತಾಯ ಬರಲಿದೆ. ಆ ಪರಮೇಶ್ವರನ ಅನುಗ್ರಹಕ್ಕೆ ಮತ್ತು ಗುರುಗಳ ಆಶೀರ್ವಾದಕ್ಕೆ ನೀವು ಪಾತ್ರರಾಗಲಿದ್ದೀರಿ. ಸಾಕ್ಷಾತ್ ಆ ದೇವರೇ ನಿಮ್ಮ ಕಷ್ಟಗಳನ್ನು ಗಮನಿಸಿದ್ದಾನೆ, ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾ ಬಂದಿದ್ದಾನೆ. ಈಗ ನಿಮ್ಮ ಪರೀಕ್ಷೆಗಳಿಗೆ ತಕ್ಕಂತೆ ಅದ್ಭುತವಾದ ಫಲವನ್ನು ನೀಡಲಿದ್ದಾನೆ. ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಮೂಲಕ ಈ ವಿಡಿಯೋ ಲಕ್ಷಾಂತರ ಜನರಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ, ನಿಜ ಹೇಳಬೇಕೆಂದರೆ ನಿಮ್ಮ ಕಷ್ಟಗಳು ಮುಗಿಯುವ ಮುನ್ನ ಪರಮೇಶ್ವರನು ಕಳುಹಿಸುವ ಕೆಲವು ಶಕ್ತಿಶಾಲಿ ಸಂಕೇತಗಳಿವು. ವೃಶ್ಚಿಕ ರಾಶಿಯವರೇ, ಈ ಆಗಸ್ಟ್ 21, 22, 23 ಮತ್ತು 24ರಿಂದ ನಿಮ್ಮ ಹಣೆಬರಹ ಬದಲಾಗುವಂತಹ ಅದ್ಭುತ ದಿನಗಳು ಬರಲಿವೆ. 1. ಪರಿವರ್ತನೆಯ ಹೊಸ ಹಂತ ಹಾಗೂ ಶುದ್ಧೀಕರಣ. ನೋಡಲು ನಿಮ್ಮ ಜೀವನ ಹೊರಗಿನಿಂದ ತುಂಬಾ ಪ್ರಶಾಂತವಾಗಿ ಕಾಣಿಸುತ್ತದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಪ್ರಶ್ನೆ ತಿರುಗುತ್ತಿರುತ್ತದೆ: ನಾನು ತಪ್ಪೇ ಮಾಡದಿದ್ದರೂ ನನಗೇಕೆ ಈ ಶಿಕ್ಷೆ ಎಂದು. ಆದರೆ ಇನ್ನು ಮುಂದೆ ಆ ಪರಿಸ್ಥಿತಿ ಬದಲಾಗಲಿದೆ. ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಶುದ್ಧೀಕರಣ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಗಳು, ನಿಮಗೆ ಅತ್ಯಂತ ಆತ್ಮೀಯರಾಗಿ ಕಂಡವರು ಯಾರಾದರೂ ನಿಮ್ಮನ್ನು ಮೋಸಗೊಳಿಸಿದ್ದಾರೋ ಅವರು ನಿಮ್ಮ ಜೀವನದಿಂದ ನಿಶ್ಶಬ್ದವಾಗಿ ದೂರವಾಗುವುದನ್ನು ನೀವು ಗಮನಿಸುತ್ತೀರಿ. ನಿಮ್ಮ ಸುತ್ತಲಿರುವ ವಿಷಪೂರಿತ ನಕಾರಾತ್ಮಕತೆಯನ್ನು, ನಿಮ್ಮನ್ನು ತುಳಿಯುವ ನಕಲಿ ಮನುಷ್ಯರನ್ನು ಪ್ರಕೃತಿಯೇ ತಾನಾಗಿಯೇ ನಿಮ್ಮಿಂದ ದೂರ ಮಾಡುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಆಗಸ್ಟ್ ತಿಂಗಳು ನಿಮ್ಮೊಳಗಿನ ಆಂತರಿಕ ಬದಲಾವಣೆಗಳಿಗೆ ಮತ್ತು ಹೊರಗೆ ಕಾಣಿಸುವ ಅದ್ಭುತ ವೃತ್ತಿಪರ ಯಶಸ್ಸಿಗೆ ಗಟ್ಟಿ ತಡಿಪಾಯ ಹಾಕಲಿದೆ. ಇದು ನಿಮ್ಮ ನೈಸರ್ಗಿಕ ಆಳ ಮತ್ತು ವ್ಯೂಹಾತ್ಮಕ ಆಲೋಚನೆಗಳಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಈ ತಿಂಗಳ ಆರಂಭದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗೂಢ ವಿಷಯಗಳಿಗೆ ಸಂಬಂಧಿಸಿದ ಅಷ್ಟಮ ಸ್ಥಾನವನ್ನು ಪ್ರವೇಶಿಸಿ ಜಂಟಿ ಆಸ್ತಿಗಳು ಮತ್ತು ಆಕಸ್ಮಿಕ ಘಟನೆಗಳ ಸುತ್ತ ಒಂದು ತೀವ್ರವಾದ ಶಕ್ತಿಯನ್ನು ಪ್ರಚೋದಿಸುತ್ತಿದ್ದಾನೆ. ಮನಸ್ಸಿನಲ್ಲಿರುವ ರಹಸ್ಯಗಳನ್ನು ಹೊರತೆಗೆಯಬೇಕೆಂಬ ಬಲವಾದ ಆಸೆ ಮತ್ತು ನಿಮ್ಮ ಆರ್ಥಿಕ ಪಾಲುದಾರಿಕೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕೆಂಬ ಆಲೋಚನೆ ನಿಮಗೆ ಉಂಟಾಗಬಹುದು. ಆದರೆ ಈ ತೀವ್ರವಾದ ಆಂತರಿಕ ಅಶಾಂತಿಯನ್ನು ತಿಂಗಳ ಮಧ್ಯದಲ್ಲಿ ಸೂರ್ಯನು ನಿಮ್ಮ 10ನೇ ಸ್ಥಾನಕ್ಕೆ ಶಕ್ತಿಶಾಲಿಯಾಗಿ ಪ್ರವೇಶಿಸಿ ಸಂಪೂರ್ಣವಾಗಿ ಸಮತೋಲನಗೊಳಿಸುತ್ತಿದ್ದಾನೆ. ಇದು ನಿಮ್ಮ ಕೆರಿಯರ್ ಮೇಲೆ ಪ್ರಕಾಶಮಾನವಾದ ಬೆಳಕನ್ನು ಚೆಲ್ಲಿ ನಿಮಗೆ ತಿರುಗುಬಾಣವಿಲ್ಲದ ಅಧಿಕಾರವನ್ನು ನೀಡಲಿದೆ. ಇನ್ನು 9ನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿರುವ ಗುರುವು ನಿಮ್ಮನ್ನು ನಿರಂತರವಾಗಿ ಆಶೀರ್ವದಿಸುತ್ತಲೇ ಇರುತ್ತಾನೆ. ಏಕೆಂದರೆ ಎಂತಹ ತಾತ್ಕಾಲಿಕ ಮತ್ತು ಆಕಸ್ಮಿಕ ಅಡೆತಡೆಗಳು ಎದುರಾದರೂ ನಿಮ್ಮ ದೀರ್ಘಕಾಲದ ದೃಷ್ಟಿ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುತ್ತಿದ್ದಾನೆ. ವಕ್ರಗತಿಯಲ್ಲಿರುವ ಶನಿಯು ಮಕ್ಕಳ ವಿಷಯದಲ್ಲಿ ಅಥವಾ ಸೃಜನಶೀಲ ಯೋಜನೆಗಳಲ್ಲಿ ಇನ್ನೂ ಸ್ವಲ್ಪ ವಿಳಂಬವನ್ನು ಉಂಟುಮಾಡಿದರೂ ಸಹ ಸಂಕೀರ್ಣ ಮತ್ತು ಪರಿವರ್ತನಾತ್ಮಕ ಪರಿಸ್ಥಿತಿಗಳನ್ನು ನೀವು ಸೂಕ್ತವಾಗಿ ನಿರ್ವಹಿಸುವ ರೀತಿ ಸೂಕ್ತ ಪ್ರತಿಫಲವನ್ನು ತಂದುಕೊಡುತ್ತದೆ. ಆದ್ದರಿಂದ ಗೂಢ ಸಂಕಟಗಳ ಸಮಯದಲ್ಲಿ ನಿಮ್ಮ ಭಾವೋದ್ವೇಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ತಿಂಗಳಲ್ಲಿ ಧೈರ್ಯವಾಗಿ ಮುನ್ನಡೆದರೆ ಜನರಿಂದ ದೊರೆಯುವ ಘನ ಗೌರವವನ್ನು ಸ್ವೀಕರಿಸಿ ಗರ್ವದಿಂದ ಮುನ್ನಡೆಯಿರಿ. 2. ವಹಿಸಬೇಕಾದ ಎಚ್ಚರಿಕೆಗಳು ಹಾಗೂ ಪರಿಹಾರಗಳು. ಆದರೆ ವೃಶ್ಚಿಕ ರಾಶಿಯವರು ಅತ್ಯಂತ ಪ್ರಾಮಾಣಿಕರಾಗಿರುವುದರಿಂದ ಎದುರಿಗಿರುವವರನ್ನು ತಕ್ಷಣ ನಂಬಿಬಿಡುತ್ತಾರೆ. ಆದರೆ ನಿಮ್ಮ ಸಂತೋಷವನ್ನು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದ ದೃಷ್ಟಿ ನಿಮ್ಮ ಜೀವನದ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ನಿಮ್ಮ ಪ್ರತಿಯೊಂದು ಯಶಸ್ಸನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಆನಂದವನ್ನು ಕೊಂಚ ಮೌನವಾಗಿಡುವುದೇ ಒಳ್ಳೆಯದು.
ಹಾಗೆಯೇ SH ಅಕ್ಷರಗಳಿಂದ ಪ್ರಾರಂಭವಾಗುವ ಕೆಲವು ವ್ಯಕ್ತಿಗಳ ವಿಷಯದಲ್ಲಿ ಕೊಂಚ ಎಚ್ಚರಿಕೆಯಿಂದಿರಿ. ಎಲ್ಲರೂ ಕೆಟ್ಟವರಲ್ಲ, ಆದರೆ ನಿಮ್ಮ ಒಳ್ಳೆಯತನವನ್ನು ಅಥವಾ ದೌರ್ಬಲ್ಯವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಆರ್ಥಿಕ ವಿಷಯಗಳಲ್ಲಿ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ವಿಚಾರ ಮಾಡಿ ಹೆಜ್ಜೆ ಇಡಿ. ಸೋಮವಾರ ಶಿವ ದೇವಾಲಯಕ್ಕೆ ತೆರಳಿ ನೀರನ್ನು ಅರ್ಪಿಸಿ ನಿಮ್ಮ ಮನಸ್ಸಿನ ನೋವನ್ನು ಆತನ ಮುಂದೆ ಕಣ್ಣೀರಿನಿಂದ ತೋಡಿಕೊಳ್ಳಿ. ಎಂತಹ ನಟನೆಯೂ ಅಗತ್ಯವಿಲ್ಲ, ಆತ ಖಂಡಿತವಾಗಿಯೂ ನಿಮ್ಮ ಭಾರವನ್ನು ಕಡಿಮೆ ಮಾಡುತ್ತಾನೆ. ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪೂಜಿಸಿ ಕೆಂಪು ಹೂವುಗಳನ್ನು ಅರ್ಪಿಸುವುದರಿಂದ ಆಕಸ್ಮಿಕ ಅಡೆತಡೆಗಳು, ಶತ್ರು ಭಯಗಳು ತೊಲಗಿ ಹೋಗುತ್ತವೆ. ಇನ್ನು ಗೂಢ ಸಂಕಟಗಳ ಸಮಯದಲ್ಲಿ ನಿಮ್ಮ ಭಾವೋದ್ವೇಗಗಳನ್ನು ಹದ್ದುಬಸ್ತಿನಲ್ಲಿಟ್ಟುಕೊಂಡು ಈ ಆಗಸ್ಟ್ 21, 22, 23 ಮತ್ತು 24ರಿಂದ ಮುನ್ನಡೆಯಿರಿ. ಜನರಿಂದ ಗುರುತಿಸುವಿಕೆ ಬಂದಾಗ ಗರ್ವದಿಂದ ಹೆಜ್ಜೆ ಇಡಿ. ಒಂಟಿತನ ಶಾಪವಲ್ಲ, ಅದು ನಿಮ್ಮ ಆತ್ಮವನ್ನು ವಜ್ರದಂತೆ ಮಾಡುವ ಒಂದು ದಿವ್ಯ ತಪಸ್ಸು. ಆ ಮಹಾದೇವನ ದೈವಿಕ ಆಶೀರ್ವಾದಗಳು ಯಾವಾಗಲೂ ನಿಮಗೆ ರಕ್ಷೆಯಾಗಿರುತ್ತವೆ. 3. ಕರ್ಮಚಕ್ರದ ಮುಕ್ತಾಯ ಹಾಗೂ ದೈವಿಕ ಸಂಕೇತಗಳು. ನಿಮ್ಮ ನಿಶ್ಶಬ್ದವನ್ನು, ನಿಮ್ಮ ಒಂಟಿತನವನ್ನು, ನಿಮ್ಮ ಸೋಲೆಂದು ಭಾವಿಸಿದ ದಿನಗಳು ಇನ್ನೂ ಸಂಪೂರ್ಣವಾಗಿ ಗತಿಸಿ ಹೋಗಿವೆ. ಒಂದು ಹಂತದಲ್ಲಿ ನಿಮ್ಮ ಮೇಲೆ ಶನಿ ಮತ್ತು ರಾಹುವಿನ ಪ್ರಭಾವ ತೀವ್ರವಾಗಿ ಕೆಲಸ ಮಾಡಿದೆ. ಜೀವನ ಮುನ್ನಡೆಯದೆ ನಿಂತು ಹೋಯಿತು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೊನೆಗೆ ಕೈಗೆ ಸಿಗುವ ಸಮಯದಲ್ಲಿ ಕೆಲಸ ನಿಂತು ಹೋಗುವುದು, ಹಣ ಕೈಗೆ ಬಂದ ತಕ್ಷಣ ಏನಾದರೊಂದು ಖರ್ಚು ಬರುವುದು, ಸಂಬಂಧಗಳು ಗಟ್ಟಿಯಾಗುತ್ತವೆ ಎಂದುಕೊಂಡ ಸಮಯದಲ್ಲೇ ಅನಗತ್ಯ ದೂರ ಉಂಟಾಗುವುದು ಮುಂತಾದವುಗಳನ್ನು ನೀವು ಅನುಭವಿಸಿರುತ್ತೀರಿ. ಇವು ನಿಮ್ಮ ತಪ್ಪಿನಿಂದ ನಡೆದವುಗಳಲ್ಲ, ನಿಮ್ಮ ಕರ್ಮಚಕ್ರದಲ್ಲಿದ್ದ ವಿಳಂಬವಷ್ಟೇ. ಭಗವಂತನು ಕೆಲವರನ್ನು ತಕ್ಷಣವೇ ಮೇಲಕ್ಕೆ ತೆಗೆದುಕೊಂಡು ಹೋದರೆ ಮತ್ತೆ ಕೆಲವರನ್ನು ಮಾತ್ರ ಜೀವನದಲ್ಲಿ ಎಷ್ಟೋ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ ನಂತರ ಅತ್ಯುನ್ನತ ಅದೃಷ್ಟವನ್ನು ನೀಡುತ್ತಾನೆ. ನೀವು ಖಂಡಿತವಾಗಿಯೂ 2ನೇ ವರ್ಗಕ್ಕೆ ಸೇರಿದವರೇ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ನೋವು ನಿಮ್ಮನ್ನು ದೌರ್ಬಲ್ಯಗೊಳಿಸುವುದಕ್ಕಲ್ಲ, ನಿಮ್ಮೊಳಗಿರುವ ನಿಜವಾದ ಶಕ್ತಿಯನ್ನು ಹೊರತರುವುದಕ್ಕಾಗಿ ಭಗವಂತನು ಒಡ್ಡಿದ ಪರೀಕ್ಷೆಯಷ್ಟೇ. ನೀವು ಸೋತಂತೆ ಕಂಡ ಪ್ರತಿಯೊಂದು ಸಂದರ್ಭದ ಹಿಂದೆ ನಿಮ್ಮನ್ನು ಇನ್ನಷ್ಟು ಪ್ರಬಲ ವ್ಯಕ್ತಿಯಾಗಿ ರೂಪಿಸಬೇಕೆಂಬ ದೇವರ ಸಂಕಲ್ಪ ಅಡಗಿದೆ. ಭಗವಂತನು ಯಾರಿಗಾದರೂ ದೊಡ್ಡ ವರವನ್ನು ನೀಡಬೇಕೆಂದಾಗ ಆ ವರಕ್ಕೆ ತಕ್ಕ ಮನಸ್ಸು ಅವರಲ್ಲಿದೆಯೇ ಇಲ್ಲವೇ ಎಂದು ಇಂತಹ ಕಷ್ಟಗಳ ಮೂಲಕವೇ ಪರೀಕ್ಷಿಸುತ್ತಿರುತ್ತಾನೆ. ಈ ಹಂತದಲ್ಲಿ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುವುದು, ಸಣ್ಣ ವಿಷಯಗಳು ಭಾರವೆನಿಸುವುದು ನಡೆದಿರಬಹುದು. ನನ್ನ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗುತ್ತಿಲ್ಲ ಎಂದು ಎಷ್ಟೋ ಬಾರಿ ಕೊರಗಿರಬಹುದು. ಆದರೆ ನೆನಪಿನಲ್ಲಿಡಿ, ಇದು ನಿಮ್ಮ ಪರೀಕ್ಷೆಗಳ ಕೊನೆಯ ಹಂತ. ಈ ಅಡೆತಡೆಯನ್ನು ದಾಟಿದರೆ ನಂತರ ನೀವು ಹಿಂತಿರುಗಿ ನೋಡುವ ಅಗತ್ಯವೇ ಇರುವುದಿಲ್ಲ. ಈ ಆಗಸ್ಟ್ 21, 22, 23, 24ರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ, ಅದ್ಭುತವಾದ ಆಧ್ಯಾತ್ಮಿಕ ಚೇತನ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೆ ದೈವಚಿಂತನೆ ಇಲ್ಲದವರು ಸಹ ಇದ್ದಕ್ಕಿದ್ದಂತೆ ಈ ದೈವಿಕ ಶಕ್ತಿಗೆ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ದೀಪ ಹಚ್ಚಬೇಕು, ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು ಎಂದು ಅನಿಸುತ್ತದೆ. ಆ ಮಹಾದೇವನ ಮತ್ತು ವೆಂಕಟೇಶ್ವರ ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಹರಿಯುವ ಅದ್ಭುತ ಕಾಲವಿದು. ಈ ಸಮಯದಲ್ಲಿ ಮನುಷ್ಯರ ನೀಚ ರೂಪಗಳು ನಿಮಗೆ ಮುಂಚಿತವಾಗಿಯೇ ತಿಳಿದು ಹೋಗುತ್ತವೆ. ನೀವು ಯಾರನ್ನಾದರೂ ಕುಡ್ಡಾಗಿ ನಂಬಲು ಸಿದ್ಧರಾದರೂ ನಿಮ್ಮ ಅಂತರಾತ್ಮ ನಿಮ್ಮನ್ನು ಮುಂಚಿತವಾಗಿಯೇ ಎಚ್ಚರಿಸಿ ಆ ಅಪಾಯದಿಂದ ಕಾಪಾಡುತ್ತದೆ. ಎಷ್ಟೋ ದಿನಗಳಿಂದ ನಿಂತು ಹೋದ ಕೆಲಸಗಳು ವೇಗವಾಗಿ ಚೇತರಿಸಿಕೊಳ್ಳುತ್ತವೆ. ತಡೆಹಿಡಿಯಲ್ಪಟ್ಟ ಹಣ ನಿಮ್ಮ ಕೈಸೇರುವಂತಹ ಶುಭ ಪರಿಣಾಮಗಳನ್ನು ನೀವು ಕಣ್ಣಾರೆ ಕಾಣುತ್ತೀರಿ. ಗತಕಾಲವನ್ನು ಗಮನಿಸಿದರೆ ನಿಮ್ಮ ಇಡೀ ಜೀವನ ಇತರರಿಗಾಗಿ ತ್ಯಾಗ ಮಾಡುವುದರಲ್ಲೇ ಕಳೆದು ಹೋಗಿದೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರಿ, ಎಲ್ಲರಿಗೂ ಬೆಂಬಲವಾಗಿ ನಿಂತ್ರಿ. ಆದರೆ ಅನೇಕರು ನಿಮ್ಮ ನಿಷ್ಕಲ್ಮಶ ಮನಸ್ಸನ್ನು ಸ್ವಾರ್ಥಕ್ಕೆ ಬಳಸಿಕೊಂಡು ನಿಮ್ಮನ್ನು ಮುಳುಗಿಸಿದರು. ಕುಟುಂಬದಲ್ಲಿ ಅವಮಾನಗಳು, ಉದ್ಯೋಗದಲ್ಲಿ ಅಸಂತೃಪ್ತಿ, ಕೈಯಲ್ಲಿ ಹಣವಿಲ್ಲದ ದಯನೀಯ ಸ್ಥಿತಿ, ಇವೆಲ್ಲವೂ ಒಬ್ಬನೇ ಮನುಷ್ಯನ ಜೀವನದಲ್ಲಿ ಏಕೆ ನಡೆಯುತ್ತವೆ ಎಂದು ಎಷ್ಟೋ ರಾತ್ರಿಗಳು ನೀವು ಕಣ್ಣೀರು ಹಾಕಿದ್ದೀರಿ. ಆದರೆ ಆ ಭಯಾನಕ ಕಷ್ಟಕಾಲ ಈಗ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಈ 4 ದಿನಗಳಲ್ಲಿ ನಿಮ್ಮ ಕಷ್ಟಗಳಿಗೆ ಶಾಶ್ವತ ಮುಕ್ತಾಯ ಸಿಗಲಿದೆ. ಇದುವರೆಗೆ ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಯೂ ಇನ್ನು ಮುಂದೆ ನಿಮ್ಮ ಯಶಸ್ಸಿಗೆ ಬಲವಾದ ತಡಿಪಾಯವಾಗಲಿದೆ. 4. ಪ್ರಕೃತಿಯ ಶುದ್ಧೀಕರಣ ಹಾಗೂ ಎಂ ಅಕ್ಷರ ವ್ಯಕ್ತಿಯ ಸಂಕೇತ. ಇಲ್ಲಿಂದ ಅದೃಷ್ಟವು ಮೆಲ್ಲನೆ ನಿಮ್ಮತ್ತ ತಿರುಗಲಿದೆ. ನೀವು ಇದುವರೆಗೆ ಎಷ್ಟು ತಾಳ್ಮೆಯಿಂದ ಸಹಿಸಿಕೊಂಡಿದ್ದೀರೋ ಆ ಭಗವಂತನು ಎಲ್ಲವನ್ನೂ ಕಣ್ಣಾರೆ ನೋಡಿದ್ದಾನೆ. ಈಗ ನಿಮ್ಮ ಸಹನೆಗೆ ತಕ್ಕಂತೆ ಅದ್ಭುತ ಫಲವನ್ನು ನೀಡುವ ಸಮಯವೂ ಬಂದಾಗಿದೆ. ಈ ಸಮಯದಲ್ಲಿ ಮತ್ತೊಂದು ಪ್ರಮುಖ ದೈವಿಕ ಸಂಕೇತವು ನಿಮಗೆ ಎದುರಾಗಬಹುದು. ಅದೇನೆಂದರೆ, ನಿಮ್ಮ ಜೀವನದಿಂದ ಕಾರಣವಿಲ್ಲದೆ ದೂರವಾಗುತ್ತಿರುವ ವ್ಯಕ್ತಿಗಳು ನಿಮಗೆ ಅತ್ಯಂತ ಆತ್ಮೀಯರು ಅಂದುಕೊಂಡವರು, ನಿಮ್ಮ ಮನಸ್ಸಿಗೆ ಹತ್ತಿರವಿದ್ದವರು ಕ್ರಮೇಣ ದೂರವಾಗುವುದನ್ನು ನೀವು ಗಮನಿಸುತ್ತೀರಿ. ಅವರ ಫೋನ್ ಕಾಲ್ಗಳು ಕಡಿಮೆಯಾಗುತ್ತವೆ,
ನಿಮ್ಮೊಂದಿಗೆ ಮಾತನಾಡುವಾಗ ಅವರ ಸ್ಪಂದನೆಯು ಸಂಪೂರ್ಣವಾಗಿ ಬದಲಾದಂತೆ ನಿಮಗನಿಸುತ್ತದೆ. ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬೇಕೆಂದರೆ ಹಳೆಯ ಪಾತ್ರಗಳು ತಪ್ಪುಬೇಕು ಎನ್ನುವಂತೆ ಅವರು ನಿಮಗೇಕೆ ದೂರವಾಗುತ್ತಿದ್ದಾರೆ ಎಂದು ಆಲೋಚಿಸಿ ಕೊರಗಬೇಡಿ. ಅವರು ಒಳ್ಳೆಯವರಾಗಿರಲಿ ಅಥವಾ ಕೆಟ್ಟವರಾಗಿರಲಿ, ಅವರ ಮಾತು ಅಥವಾ ವರ್ತನೆ ನಿಮ್ಮ ಗುರಿಯನ್ನು ತಲುಪಲು ಅಡ್ಡಿಯಾಗುತ್ತಿರುತ್ತದೆ. ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ಯಬೇಕೆಂದು ನೀವು ಬಯಸಿದರೂ ಯಾರು ನಿಮ್ಮ ಪ್ರಯಾಣದಲ್ಲಿ ಭಾರವಾಗುತ್ತಿದ್ದಾರೋ ಅವರು ತಾವಾಗಿಯೇ ದೂರವಾಗುತ್ತಾರೆ. ಆದ್ದರಿಂದ ಯಾರಾದರೂ ದೂರವಾಗುತ್ತಿದ್ದರೆ ಅವರನ್ನು ತಡೆಯಲು ಎಂದಿಗೂ ಪ್ರಯತ್ನಿಸಬೇಡಿ, ಏಕೆಂದರೆ ಇದು ಸಾಕ್ಷಾತ್ ಆ ಭಗವಂತನೇ ನಿಮ್ಮ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಶುದ್ಧೀಕರಣ ಪ್ರಕ್ರಿಯೆ. ಈ ಅದ್ಭುತ ಪ್ರಯಾಣದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲು ಒಂದು ವಿಶೇಷ ಸಂಕೇತವೂ ಬರಲಿದೆ. ವಿಶೇಷವಾಗಿ ಎಮ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ನಡೆಯಬಹುದು. ಆ ವ್ಯಕ್ತಿ ನಿಮಗೆ ಒಂದು ಸತ್ಯವನ್ನು ಬಹಿರಂಗಪಡಿಸಬಹುದು ಅಥವಾ ಅನಿರೀಕ್ಷಿತ ನೆರವು ಸಿಗಬಹುದು. ಆ ಎಂ ಅಕ್ಷರವಿರುವ ವ್ಯಕ್ತಿ ನಿಮಗೆ ಅತ್ಯಂತ ನಂಬಿಕಸ್ಥನಾಗಿರಬಹುದು ಅಥವಾ ಇದುವರೆಗೆ ನೀವು ಹೆಚ್ಚಾಗಿ ಗಮನಿಸದ ವ್ಯಕ್ತಿಯೂ ಆಗಿರಬಹುದು. ಆ ವ್ಯಕ್ತಿಯ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ, ಅವರ ವರ್ತನೆಯನ್ನು ಕೊಂಚ ಗಮನಿಸಿ, ಏಕೆಂದರೆ ನಿಮ್ಮ ಭವಿಷ್ಯದ ಒಂದು ಪ್ರಮುಖ ನಿರ್ಧಾರ ಆ ವ್ಯಕ್ತಿಯ ಸುತ್ತ ತಿರುಗುವ ಸಾಧ್ಯತೆಯಿರುತ್ತದೆ. ಈ ಸಮಯದಲ್ಲಿ ಯಾರನ್ನೂ ತಕ್ಷಣವೇ ಕುಡ್ಡಾಗಿ ನಂಬಬೇಡಿ, ಹಾಗೆಂದು ಸಂಪೂರ್ಣವಾಗಿ ದೂರವೂ ಇಡಬೇಡಿ. ಕಾಲವೇ ಆ ವ್ಯಕ್ತಿಯ ಅಸಲಿ ಪಾತ್ರವನ್ನು ನಿಮ್ಮ ಕಣ್ಣೆದುರು ಸ್ಪಷ್ಟವಾಗಿಡುತ್ತದೆ. 5. ವೃಶ್ಚಿಕ ರಾಶಿಯವರಲ್ಲಿ ಕಾಣಿಸಿಕೊಳ್ಳುವ 6 ದೈವಿಕ ಲಕ್ಷಣಗಳು. ಇಂತಹ ಅದ್ಭುತ ಕಾಲ ನಿಮ್ಮ ಜೀವನಕ್ಕೆ ಬರುವ ಮುನ್ನ ವೃಶ್ಚಿಕ ರಾಶಿಯವರಲ್ಲಿ 6 ಸ್ಪಷ್ಟವಾದ ಬದಲಾವಣೆಗಳು ಅಥವಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆಳವಾದ ಒಂಟಿತನದ ಚಿಂತನೆ. ನಿಮ್ಮ ಸುತ್ತ ಎಷ್ಟೇ ಜನರಿದ್ದರೂ ನೀವು ಒಂಟಿಯಾಗಿಯೇ ಆಳವಾಗಿ ಆಲೋಚಿಸುತ್ತಿರುತ್ತೀರಿ. ಇದು ಯಾವುದೇ ನೋವಲ್ಲ, ನಿಮ್ಮಲ್ಲಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿ ಹಾಗೂ ವಿಶ್ಲೇಷಣಾ ಶಕ್ತಿ ಹೆಚ್ಚುತ್ತಿದೆ ಎನ್ನಲು ಇದು ಬಲವಾದ ಸಂಕೇತ. ಶುಭಕರ ಕನಸುಗಳು. ನಿಮ್ಮ ನಿದ್ರೆಯಲ್ಲಿ ಭವಿಷ್ಯಕ್ಕೆ ಸಂಬಂಧಿಸಿದ ಸೂಚನೆಗಳು ಅಥವಾ ಕೆಲವು ಶುಭಕರವಾದ ಸಂಕೇತಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇನ್ನು ಮುಂದೆ ನೀವು ಯಾವುದೇ ಸವಾಲಿಗಾಗಲಿ ಹಿಂಜರಿಯುವುದಿಲ್ಲ. ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಧೈರ್ಯವಾಗಿ ಎದುರಿಸುತ್ತೀರಿ ಎಂಬ ಗಟ್ಟಿ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಜೀವನದಲ್ಲಿ ಒಂದು ಉನ್ನತ ಶಿಖರವನ್ನು ತಲುಪಬೇಕೆಂಬ ಹಠ ನಿರಂತರವಾಗಿ ನಿಮ್ಮಲ್ಲಿ ಉರಿಯುತ್ತಿರುತ್ತದೆ. ಎದುರಿಗಿರುವವರ ಮುಖವಾಡಗಳು, ಅವರ ಕಪಟ ನಾಟಕಗಳು ನಿಮಗೆ ಮುಂಚಿತವಾಗಿಯೇ ಸ್ಪಷ್ಟವಾಗಿ ತಿಳಿದು ಹೋಗುತ್ತವೆ. ನಿಮ್ಮ ಗುರಿಯೇನು, ನೀವು ಎಲ್ಲಿಗೆ ಹೋಗಬೇಕು ಎಂಬುದರ ಕುರಿತು ನಿಮ್ಮಲ್ಲಿ ಅಚಲವಾದ ಸ್ಪಷ್ಟತೆ ಬರಲಿದೆ. ಇವು ಕೇವಲ ಸಾಮಾನ್ಯ ಆಸೆಗಳಲ್ಲ, ಸಾಕ್ಷಾತ್ ಆ ದೈವವೇ ನಿಮಗೆ ನೀಡುತ್ತಿರುವ ವಿಶೇಷ ದೈವಿಕ ಪ್ರೇರಣೆ. ಈ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸುತ್ತಿದ್ದರೆ ನಿಮ್ಮ ಸುವರ್ಣಕಾಲ ಪ್ರಾರಂಭವಾಗಿದೆ ಎಂದು ಗಟ್ಟಿಯಾಗಿ ನಂಬಿ. 6 ಧನಯೋಗ ಹಾಗೂ ಆರ್ಥಿಕ ಚೇತರಿಕೆ. ವೃಶ್ಚಿಕ ರಾಶಿಯವರು ಹಣದ ವಿಷಯದಲ್ಲಿ ಇದುವರೆಗೆ ಒಂದು ವಿಚಿತ್ರ ಗೊಂದಲವನ್ನು ಎದುರಿಸುತ್ತಲೇ ಬಂದಿದ್ದಾರೆ. ಗಳಿಕೆ ಎಷ್ಟೇ ಇದ್ದರೂ ಕೈಯಲ್ಲಿ ನಿಲ್ಲುವುದಿಲ್ಲ. ಕಷ್ಟಪಟ್ಟು ಕಾಯ್ದಿರಿಸಿದ ಹಣಕ್ಕೆ ತಕ್ಕ ಪ್ರತಿಫಲ ಬಹಳ ವಿಳಂಬವಾಗಿ ಸಿಗುತ್ತದೆ. ಇದು ಕೇವಲ ನಿಮ್ಮ ಜಾತಕದಲ್ಲಿ ನಿಮ್ಮನ್ನು ಬೆನ್ನತ್ತಿದ್ದ ಒಂದು ಕರ್ಮಚಕ್ರವಷ್ಟೇ. ಆದರೆ ಆಗಸ್ಟ್ 21ರಿಂದ 24ರ ನಂತರ ನಿಮ್ಮ ಧನಯೋಗವು ಸಂಪೂರ್ಣವಾಗಿ ಶಾಶ್ವತವಾಗಿ ಬದಲಾಗಲಿದೆ. ಇದು ಎಲ್ಲೋ ಲಾಟರಿ ರೂಪದಲ್ಲಿ ಬರುವ ಅದೃಷ್ಟವಲ್ಲ, ಇದು ನಿಮ್ಮ ಕಷ್ಟಕ್ಕೆ, ನಿಮ್ಮ ಕಣ್ಣೀರಿಗೆ ಕಾಲ ನೀಡುತ್ತಿರುವ ಶಾಶ್ವತ ಪ್ರತಿಫಲ. ಇನ್ನಷ್ಟು ದಿನ ಒಂದೇ ಒಂದು ಆದಾಯದ ಮಾರ್ಗವನ್ನು ನೆಚ್ಚಿಕೊಂಡು ನಲುಗಿದ ನೀವು ಇನ್ನು ಮುಂದೆ ಒಂದಕ್ಕಿಂತ ಹೆಚ್ಚು ಮಾರ್ಗಗಳ ಮೂಲಕ ಸಂಪಾದಿಸುವ ಹಂತಕ್ಕೆ ಬೆಳೆಯುತ್ತೀರಿ. ನೀವು ಕನಸಿನಲ್ಲೂ ಊಹಿಸದ ಒಂದು ಸಣ್ಣ ಮಾರ್ಗದ ಮೂಲಕ ನಿಮಗೆ ದೊಡ್ಡ ಮಟ್ಟದ ಧನಲಾಭವಾಗಲಿದೆ. ಅದು ಆರಂಭದಲ್ಲಿ ಸಣ್ಣದಾಗಿ ಕಂಡರೂ ಮುಂಬರುವ ದಿನಗಳಲ್ಲಿ ಅದು ನಿಮ್ಮ ಆರ್ಥಿಕ ಸಾಮ್ರಾಜ್ಯಕ್ಕೆ ಬಲವಾದ ತಡಿಪಾಯವಾಗಲಿದೆ. ಹಣದ ವಿಷಯದಲ್ಲಿ ನಿಮ್ಮ ಆಲೋಚನಾ ವಿಧಾನದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಬರಲಿದೆ. ಇದುವರೆಗೆ ಹಣ ಬಂದ ತಕ್ಷಣ ಏನಾದರೊಂದು ತುರ್ತು ಖರ್ಚಿಗಾಗಿ ವ್ಯಯಿಸುತ್ತಿದ್ದ ನೀವು ಇನ್ನು ಮುಂದೆ ಅದನ್ನು ಹೇಗೆ ಹೂಡಿಕೆ ಮಾಡಿ ನಿಮ್ಮ ಭವಿಷ್ಯಕ್ಕೆ ಭರವಸೆಯಾಗಿ ಬದಲಾಯಿಸಿಕೊಳ್ಳಬೇಕು ಎಂದು ಆಲೋಚಿಸುತ್ತೀರಿ. ಇದು ಹೊರಗಿನವರು ನೀಡುವ ಸಲಹೆಯಲ್ಲ, ನಿಮ್ಮ ಅಂತರಾತ್ಮ ನಿಮಗಾಗಿ ಪ್ರಸಾದಿಸುವ ಅದ್ಭುತ ಆರ್ಥಿಕ ಜ್ಞಾನ. ಈ ಅವಧಿಯಲ್ಲಿ ಸಾಲದ ಬಾಧೆಗಳಿಂದ ನಿಮಗೆ ಶಾಶ್ವತ ಮುಕ್ತಿ ಸಿಗಲಿದೆ. ಹೊಸ ಸಾಲ ಮಾಡುವ ಪರಿಸ್ಥಿತಿ ಬರುವುದಿಲ್ಲವಷ್ಟೇ ಅಲ್ಲ, ಹಳೆಯ ಬಾಕಿಗಳು ಆಶ್ಚರ್ಯಕರವಾಗಿ ತೀರುತ್ತವೆ. ಹಣ ಕೈಗೆ ಬರುವುದಷ್ಟೇ ಅಲ್ಲ, ಬಂದ ಹಣ ನಿಮ್ಮ ಕೈಯಲ್ಲಿ ನಿಂತು ನಿಮಗೆ ಸಿರಿ ಸಂಪತ್ತನ್ನು ನೀಡುವುದೇ ನಿಜವಾದ ಧನಯೋಗದ ಸಂಕೇತ. ಈ ಅದ್ಭುತ ಕಾಲ ಈಗ ನಿಮ್ಮ ಮುಂದೆ ಬಂದಿದೆ. 7. ಉದ್ಯೋಗ, ವ್ಯಾಪಾರ ಹಾಗೂ ವೃತ್ತಿಪರ ಜಾತಕ. ಈ ತಿಂಗಳ ಆರಂಭದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು 8ನೇ ಸ್ಥಾನವನ್ನು ಪ್ರವೇಶಿಸುವುದರಿಂದ ಆಕಸ್ಮಿಕ ಪರಿಣಾಮಗಳು, ಜಂಟಿ ಆಸ್ತಿಗಳ ವಿಷಯದಲ್ಲಿ ಸಣ್ಣಪುಟ್ಟ ವಿವಾದಗಳು ಅಥವಾ ನಿರೀಕ್ಷಿಸದ ಸವಾಲುಗಳು ಎದುರಾಗಬಹುದು. ಆ ತೀವ್ರ ಬದಲಾವಣೆಗಳನ್ನು ಯಾವುದೇ ಕಾರಣಕ್ಕೂ ಆವೇಶದಿಂದ ಎದುರಿಸದೆ ನಿಮಗಿರುವ ನೈಸರ್ಗಿಕ ತಾಳ್ಮೆ ಮತ್ತು ವ್ಯೂಹಾತ್ಮಕ ಆಲೋಚನೆಗಳಿಂದ ಎದುರಿಸಬೇಕು. ರಹಸ್ಯಗಳನ್ನು ಹೊರತೆಗೆಯಬೇಕೆಂಬ ಬಲವಾದ ಆಸೆ
ನಿಮ್ಮ ಆರ್ಥಿಕ ಪಾಲುದಾರಿಕೆಗಳನ್ನು ಬದಲಾಯಿಸಬೇಕೆಂಬ ಆಲೋಚನೆ ನಿಮಗೆ ಉಂಟಾಗಬಹುದು. ಆದರೆ ಈ ತೀವ್ರ ಆಂತರಿಕ ಅಶಾಂತಿಯನ್ನು ಸೂರ್ಯನು 10ನೇ ಸ್ಥಾನಕ್ಕೆ ಶಕ್ತಿಶಾಲಿಯಾಗಿ ಪ್ರವೇಶಿಸಿ ಸಂಪೂರ್ಣವಾಗಿ ಸಮತೋಲನಗೊಳಿಸುತ್ತಾನೆ. ತಿಂಗಳ ಮಧ್ಯದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ವೇಗ ಸಿಗಲಿದೆ. ಸೂರ್ಯನು ನಿಮ್ಮ 10ನೇ ಮನೆಗೆ ಮೂಲತ್ರಿಕೋನದಲ್ಲಿ ಪ್ರವೇಶಿಸಿದಾಗ ನಿಮ್ಮ ಅಧಿಕಾರ ಮತ್ತು ದರ್ಜೆ ಯಾರೂ ಊಹಿಸಲಾಗದ ಅತ್ಯುನ್ನತ ಮಟ್ಟಕ್ಕೆ ತಲುಪುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ನಾಯಕತ್ವವನ್ನು ಸ್ವತಃ ಗುರುತಿಸುತ್ತಾರೆ. ಬಡ್ತಿ ಕೋರಲು ಅಥವಾ ಪ್ರಮುಖ ಯೋಜನೆಗಳ ಜವಾಬ್ದಾರಿ ವಹಿಸಿಕೊಳ್ಳಲು ಇದು ಅತ್ಯಂತ ಅದ್ಭುತ ಸಮಯ. 10ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಈ ಸಾರ್ವಜನಿಕ ಗುರುತಿಸುವಿಕೆಯ ಬಗ್ಗೆ ನಿಮಗೆ ಆಗಾಗ್ಗೆ ನಿರಾಸಕ್ತಿ ಅಥವಾ ಅಭದ್ರತೆಯ ಭಾವನೆ ಬರಬಹುದು. ಆದಾಗ್ಯೂ ಈ ಪ್ರಶಂಸೆಗಳನ್ನು ಸಂತೋಷದಿಂದ ಸ್ವೀಕರಿಸಿ ನಿಮ್ಮ ಬೆಳೆಯುತ್ತಿರುವ ಕೀರ್ತಿಯನ್ನು ಆನಂದಿಸಿ. ನಿಮ್ಮ 9 ಮತ್ತು 10ನೇ ಸ್ಥಾನಗಳ ಮೂಲಕ ಸಾಗುವ ಬುಧನ ಸಂಚಾರವು ನಿಮ್ಮ ಕೆರಿಯರ್ ಬೆಳವಣಿಗೆಗೆ ಇನ್ನಷ್ಟು ಅದ್ಭುತ ಬೆಂಬಲ ನೀಡುತ್ತದೆ. ಆಫೀಸ್ ಮಾತುಕತೆಗಳು ಅತ್ಯಂತ ವ್ಯೂಹಾತ್ಮಕವಾಗಿ ಮತ್ತು ಎದುರಿಗಿರುವವರನ್ನು ಒಪ್ಪಿಸುವ ರೀತಿಯಲ್ಲಿ ಬದಲಾಗುತ್ತವೆ. ಆದರೆ ಮಂಗಳನು 8ನೇ ಮನೆಯಲ್ಲಿರುವುದರಿಂದ ಆಕಸ್ಮಿಕ ಕಚೇರಿ, ರಾಜಕೀಯ ಅಥವಾ ರಹಸ್ಯ ಕಾರ್ಯಸೂಚಿಗಳಿಗೆ ಆತುರಪಟ್ಟು ಸ್ಪಂದಿಸಬೇಡಿ ಎಂದು ಎಚ್ಚರಿಸುತ್ತದೆ. ರಹಸ್ಯ ಕಚೇರಿ ಕದನಗಳಲ್ಲಿ ಎಂದಿಗೂ ಭಾಗವಹಿಸಬೇಡಿ. ಬದಲಾಗಿ ನಿಮ್ಮ ದೀರ್ಘಕಾಲದ ಕೆರಿಯರ್ ವ್ಯೂಹವನ್ನು ಮುನ್ನಡೆಸಲು 9ನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿರುವ ಗುರು ದೇವನ ನಿರಂತರ ಅದೃಷ್ಟದ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ. ಇನ್ನು ಉದ್ಯಮಿಗಳ ವಿಷಯಕ್ಕೆ ಬಂದರೆ, ಈ ತಿಂಗಳಲ್ಲಿ ನಿಮಗೆ ತೀವ್ರ ವ್ಯೂಹಾತ್ಮಕ ಬದಲಾವಣೆಗಳು ಅಗತ್ಯವಾಗುತ್ತವೆ. ಮಂಗಳನು 8ನೇ ಮನೆಗೆ ಪ್ರವೇಶಿಸುವುದರಿಂದ ಆಕಸ್ಮಿಕ ಅಡೆತಡೆಗಳು, ರಹಸ್ಯ ಸ್ಪರ್ಧೆ ಅಥವಾ ಜಂಟಿ ವ್ಯಾಪಾರ ಬಂಡವಾಳದ ಮೇಲಿನ ವಿವಾದದ ಅಪಾಯ ಕೊಂಚ ಹೆಚ್ಚಾಗುತ್ತದೆ. ಪಾಲುದಾರರೊಂದಿಗೆ ಆವೇಶದಿಂದ ಜಗಳವಾಡುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ನೀವು ನಿಮ್ಮ ಜಂಟಿ ಸಂಪನ್ಮೂಲಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಅದೃಷ್ಟವಶಾತ್ 9ನೇ ಮನೆಯಲ್ಲಿ ಮುಂದುವರಿಯುತ್ತಿರುವ ಗುರುವು ನಿಮ್ಮ ವಾಣಿಜ್ಯ ಅದೃಷ್ಟಕ್ಕೆ ಅಪಾರ ರಕ್ಷಣೆಯನ್ನು ನೀಡುತ್ತಿದ್ದಾನೆ. ಆಕಸ್ಮಿಕ ಅಡೆತಡೆಗಳು ಎದುರಾದರೂ ನಿಮ್ಮ ಪ್ರಾಥಮಿಕ ವ್ಯಾಪಾರದ ಅದೃಷ್ಟ ಬಲವಾಗಿರುವಂತೆ ನೋಡಿಕೊಳ್ಳುತ್ತಿದ್ದಾನೆ. ಶನಿವಾರ ಶಿವನನ್ನು ಭಕ್ತಿಯಿಂದ ಪೂಜಿಸಿ, ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಕಲಿವಿಗೆ ಅಗತ್ಯವಿರುವ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಮಂಗಳವಾರ ಆಕಸ್ಮಿಕ ಅಡೆತಡೆಗಳನ್ನು ದಾಟಲು ಮತ್ತು ಜಂಟಿ ಸಂಪನ್ಮೂಲಗಳನ್ನು ರಕ್ಷಿಸಲು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂವುಗಳನ್ನು ಅರ್ಪಿಸಿ, ತೊಗರಿಬೇಳೆಯನ್ನು ದಾನ ಮಾಡಿ. ಆತುರದ ಅಪಾಯಗಳು ಮತ್ತು ವಿವಾದಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಗೃಹ ವಾತಾವರಣದ ಆತಂಕಗಳನ್ನು ಶಾಂತಗೊಳಿಸಲು ಶಿವಾರಾಧನೆಯಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ. ಉದ್ದಿನಬೇಳೆ ದಾನ ಮಾಡಿ, ಬಡವರಿಗೆ ಕಂಬಳಿ ವಿತರಿಸಿ ಮತ್ತು ಮಾನಸಿಕ ಶಾಂತಿಗಾಗಿ ದುರ್ಗಾ ಸಪ್ತಶತಿಯನ್ನು ಪಠಿಸಿ. ಇಲ್ಲಿಂದ ವೃಶ್ಚಿಕ ರಾಶಿಯವರು ತಮ್ಮ ಶತ್ರುಗಳ ಬಗ್ಗೆ, ಅವರ ಕುತಂತ್ರಗಳ ಬಗ್ಗೆ ಆಲೋಚಿಸುವುದನ್ನೇ ಸಂಪೂರ್ಣವಾಗಿ ಬಿಟ್ಟುಬಿಡುತ್ತಾರೆ. ಏಕೆಂದರೆ ನಿಮ್ಮ ಗಮನವೆಲ್ಲವೂ ನಿಮ್ಮ ವೈಯಕ್ತಿಕ ಪ್ರಗತಿ, ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಚೇತರಿಕೆಯ ಮೇಲಷ್ಟೇ ಇರುತ್ತದೆ. ನಿಜ ಹೇಳಬೇಕೆಂದರೆ, ವೃಶ್ಚಿಕ ರಾಶಿಯವರ ಆರೋಗ್ಯ ಸಮಸ್ಯೆಗಳು ಕೇವಲ ಹೊರಗೆ ಕಾಣಿಸುವಂಥವಲ್ಲ. ಅವು ನಿಮ್ಮ ಮನಸ್ಸಿನಲ್ಲಿ ನೀವು ಹೊರುತ್ತಿರುವ ಭಾರ ಮತ್ತು ಆವೇದನೆಯಿಂದಲೇ ಬರುತ್ತಿರುತ್ತವೆ. ಅನಗತ್ಯ ಆಲೋಚನೆಗಳಿಂದ, ನಡೆದ ಗಾಯಗಳನ್ನು ಎದೆಯಲ್ಲಿ ಬಾಂಚಿಕೊಂಡು ಕೊರಗುವುದರಿಂದಲೇ ನಿಮ್ಮ ಆರೋಗ್ಯ ಹಾಳಾಯಿತು. ಆದರೆ ಇನ್ನು ಮುಂದೆ ಆ ಪರಿಸ್ಥಿತಿ ಇರುವುದಿಲ್ಲ. ಈ ಆಗಸ್ಟ್ 21ರಿಂದ 24ರ ನಂತರ ನಿಮ್ಮ ದೇಹದಲ್ಲೂ ಮನಸ್ಸಿನಲ್ಲೂ ಒಂದು ಹೊಸ ಶಕ್ತಿ ಬರಲಿದೆ. ನಿಮ್ಮ ಸುವರ್ಣಕಾಲ ಅಧಿಕೃತವಾಗಿ ಪ್ರಾರಂಭವಾಗಿದ್ದು, ಇನ್ನು ನಿಮ್ಮ ಜಯಯಾತ್ರೆಯನ್ನು ಯಾವುದೇ ಅಡೆತಡೆಗಳಿಲ್ಲದೆ ಧೈರ್ಯವಾಗಿ ಮುನ್ನಡೆಸಿ. ಈ ಸತ್ಯ ಬಹಿರಂಗವಾಗುವುದು ನಿಮಗೆ ಯಾವುದೇ ನಷ್ಟವನ್ನುಂಟು ಮಾಡುವುದಿಲ್ಲ. ಬದಲಾಗಿ ಅದು ಭಗವಂತನು ನಿಮಗೆ ನೀಡುತ್ತಿರುವ ದೊಡ್ಡ ರಕ್ಷಣಾ ಕವಕ. ಇಷ್ಟೂ ಕಾಲ ನೀವು ತಪ್ಪು ಜನರನ್ನು ನಂಬಿದ್ದರಿಂದಲೇ ನಿಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ವಿಳಂಬವಾಗುತ್ತಾ ಬಂದವು. ಆದರೆ ಈಗ ವಿಳಂಬಕ್ಕೆ ತೆರೆಬೀಳುವ ಸಮಯ ಬಂದಿದೆ. ಆದ್ದರಿಂದ ನೀವು ಯಾರೊಂದಿಗೂ ಅನಗತ್ಯವಾಗಿ ಜಗಳವಾಡಬೇಡಿ. ಯಾರನ್ನೂ ಎದುರಿಸಿ ನಿಲ್ಲುವ ಅಗತ್ಯವಿಲ್ಲ. ಕೇವಲ ನಿಶ್ಶಬ್ದವಾಗಿ ಅವರ ವರ್ತನೆಯನ್ನು ಗಮನಿಸಿ ಅಷ್ಟೇ ಸಾಕು. ಏಕೆಂದರೆ ಸತ್ಯವು ಮಾತಿನ ಮೂಲಕವಲ್ಲ, ಅವರ ಕೃತ್ಯಗಳ ಮೂಲಕವೇ ಸ್ಪಷ್ಟವಾಗಿ ಬಯಲಾಗುತ್ತದೆ. ಈ ಕೆಲವು ದಿನಗಳ ನಂತರ ಯಾರನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಂಬುದರ ಕುರಿತು ನಿಮ್ಮಲ್ಲಿ ಸಂಪೂರ್ಣ ಸ್ಪಷ್ಟತೆ ಬರಲಿದೆ. ಕೊನೆಯದಾಗಿ ಒಂದು ಪ್ರಮುಖ ವಿಷಯ, ನನ್ನಿಂದ ಏನಾಗುತ್ತದೆ ಬಿಡು, ನನ್ನ ಹಣೆಬರಹ ಇಷ್ಟೇ ಎಂಬ ಕೀಳರಿಮೆ ಹಾಗೂ ನಿರಾಶಾದಾಯಕ ಆಲೋಚನೆಗಳು ನಿಮಗೆ ಅತ್ಯಂತ ಅಪಾಯಕಾರಿ. ನಿಮ್ಮಲ್ಲಿ ಸುಪ್ತವಾಗಿರುವ ಅಪಾರ ಶಕ್ತಿಯನ್ನು ನೀವು ನಂಬದಿದ್ದರೆ, ಆ ದೈವವು ಕಳುಹಿಸುವ ದೊಡ್ಡ ಅವಕಾಶಗಳನ್ನು ನೀವು ಕಳೆದುಕೊಳ್ಳುತ್ತೀರಿ. ನಿಮ್ಮನ್ನು ನೀವು ಎಂದಿಗೂ ಕೀಳಾಗಿ ಅಂದಾಜಿಸುವುದನ್ನು ಬಿಟ್ಟುಬಿಡಿ. ನಿಮ್ಮ ಸುವರ್ಣ ಕಾಲ ಪ್ರಾರಂಭವಾಗಿದೆ. ನಿಮ್ಮ ಜಯಯಾತ್ರೆಯನ್ನು ಪರಿಪೂರ್ಣ ಆತ್ಮವಿಶ್ವಾಸದೊಂದಿಗೆ ಪ್ರಾರಂಭಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ.
ಇಂತಹ ಇನ್ನಷ್ಟು ನಿಖರ ಜಾತಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.